ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿ ಜೈಲು ಸೇರಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ. ಸದ್ಯ ಕಿಲ್ಲಿಂಗ್ ಸ್ಟಾರ್ಗೆ ಒಂದು ದಿನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ನಾಳೆಗೆ ವಿಚಾರಣೆಯನ್ನು ಮುಂದೂಡಿರೋದ್ರಿಂದ ನಾಳಿನ ವಿಚಾರಣೆ ನಡೆಯುವವರೆಗೂ ಕೂಡ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. 24ನೇ SCMM ಕೋರ್ಟ್ನಲ್ಲಿ ಈ ವಿಚಾರಣೆ ನಡೀತು. ಒಂದು ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಪಿಗಳು ಹಾಜರಾಗಿದ್ದರು. ಜೈಲಿಂದಲೇ ಕೋರ್ಟ್ಗೆ ಹಾಜರು ಮಾಡಲಾಗಿತ್ತು. ಒಂದು ದಿನ ವಿಸ್ತರಣೆಯನ್ನು ಮಾಡಿ ಆದೇಶವನ್ನು ನ್ಯಾಯಾಲಯ ಹೊರಡಿಸಿದೆ. ಸಾಮಾನ್ಯವಾಗಿ 15 ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗುತ್ತೆ. ಆದರೆ ಒಂದು ದಿನಗಳ ವಿಸ್ತರಣೆ ಯಾಕೆ ಅನ್ಯೂಶುವಲ್ ಅಂತ ಕಾಣಿಸಿದ್ರು. ವಿಸ್ತರಣೆ ಅಂದರೆ ವಿಚಾರಣೆ ಇನ್ನೂ ಮುಗಿಬೇಕು. ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಹಾಕೋದಕ್ಕೆ ಒಂದು ದಿನಗಳ ಅವಕಾಶ. ಹಾಗಾಗಿ ನಾಳಿನವರೆಗಂತೂ ಇವರ ಈ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಮುಂದುವರಿಯುತ್ತೆ. ನಾಳೆ ಮತ್ತೆ 24ನೇ SCMM ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ನಾಳೆ ನಿರ್ಧಾರ ಪ್ರಕಟ ಆಗುತ್ತೆ. ಮುಂದಿನ 15 ದಿನಗಳವರೆಗೋ ಅಥವಾ ನ್ಯಾಯಾಂಗ ಬಂಧನ ಸಾಕೋ, ಇವೆಲ್ಲದರ ಬಗ್ಗೆ ನ್ಯಾಯಾಲಯ ನಾಳೆ ನಿರ್ಣಯವನ್ನು ತಿಳಿಸುತ್ತೆ. ಆದರೆ ಸದ್ಯಕ್ಕೆ ಒಂದು ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ.